ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಪ್ರಸಿದ್ಧಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಿಮ್ಗೊಂದಿಷ್ಟು ಮ್ಯೂಸಿಯಂ ರೆಪ್ಲಿಕಾ ರೇಂಜ್ ನಲ್ಲಿ ಮಾಡಿರುವಂತಹ ವಿಗ್ರಹಗಳನ್ನ ಪರಿಚಯ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ದಸರಾನಲ್ಲಿ ಗಂಡು ಹೆಣ್ಣಿನ ಬೊಂಬೆಗಳಿರುತ್ತಲ್ಲ, ಅದರಲ್ಲಿ ಒಂದು ಹೆಣ್ಣಿನ ಬೊಂಬೆ, ಮತ್ತೆ ಒಂದು ಪಾರ್ವತಿಯ ಮುಖವಾಡ, ಇದು 4ರಿಂದ 5 ಇಂಚಷ್ಟು ಬರುತ್ತೆ. ಮತ್ತೆ ಒಂದು ಶೇಷಪೀಠ, ಕೂರ್ಮ ಸಹಿತ ಶೇಷಪೀಠ, ಸಾಲಿಗ್ರಾಮ ಅಥವಾ ಲಿಂಗ ಇಟ್ಕೊಳ್ಳೋದಿಕ್ಕೆ ಬಳಸ್ಕೊಳ್ಬಹುದಾದಂಥದ್ದು. ಮತ್ತೆ ಒಂದು ಕುಟಿ ಚಾಟನ್ ಅಂತ ಏನ್ ಕರೀತಾರೆ, ವಿಷ್ಣುಮಾಯ ಕುಟಿ ಚಾಟನ್, ಅದರದೊಂದು ವಿಗ್ರಹ ಕ್ಯಾಡ್ ಮಾಡೆಲ್ ಇಂದ ಮಾಡಿರುವಂತದ್ದು. ಮತ್ತು ಒಂದು ಚಂದ್ರಶೇಖರ ಮೂರ್ತಿ ಅಥವಾ ಉಮಾಮಹೇಶ್ವರ ಮೂರ್ತಿ, ಇದು 4ರಿಂದ 5 ಇಂಚು ಅಷ್ಟು ಎತ್ತರ ಬರುತ್ತೆ. ಮತ್ತು ಒಂದು ಉಗ್ರ ನರಸಿಂಹನ ಮೂರ್ತಿ, ಇದು ಕಸ್ಟಮೈಸ್ಡ್ ಆಗಿರುವಂತದ್ದು. ಮತ್ತು ಒಂದು ಶಾಂತ ನರಸಿಂಹನ ಮೂರ್ತಿ, ಮತ್ತೆ ಇನ್ನೊಂದು ಕೇವಲ ನರಸಿಂಹ ಸ್ವಾಮಿಯ ಮೂರ್ತಿ. ಇವೆಲ್ಲ ಕ್ಯಾಡ್ ಮಾಡೆಲ್ ಸೀರೀಸ್ ನಲ್ಲಿ ಬಂದಿರುವಂತದ್ದು. ಮತ್ತೆ ಇನ್ನೊಂದು ನವನೀತ ಕೃಷ್ಣ, 2 ಕೈನಲ್ಲಿ ಬೆಣ್ಣೆ ಹಿಡ್ಕೊಂಡು ನರ್ತನ ಮಾಡ್ತಿರುವಂತದ್ದು. ಇದು ತಮಿಳುನಾಡು ಆರಿಜಿನ್ ಆಗಿರುತ್ತೆ. ಮತ್ತೆ ಒಂದು ಅಂಬೆಗಾಲಿನ ಕೃಷ್ಣ, ಈ ತರ ಕಾಣುತ್ತೆ. ಇದು ಕೂಡ 3ರಿಂದ 4 ಇಂಚಷ್ಟು ಉದ್ದ ಬರುವಂತದ್ದು. ಇದು ಮೈಸೂರು ಶೈಲಿನಲ್ಲಿ ಇರುತ್ತದೆ. ಮತ್ತೆ ಒಂದು ಸುಂದರವಾಗಿರುವಂತಹ ಲಕ್ಷ್ಮೀನಾರಾಯಣ ಸ್ವಾಮಿಯ ಮೂರ್ತಿ, ಇದು ಕೂಡ 3ರಿಂದ 4 ಇಂಚಷ್ಟು ಎತ್ತರ ಬರುವಂತದ್ದು. ಮತ್ತೆ ಕ್ಯಾಡ್ ಮಾಡೆಲ್ ಅಲ್ಲಿ ಮಾಡಿರುವಂತಹ ಮತ್ತೊಂದು ನವನೀತ ಕೃಷ್ಣನ ಮೂರ್ತಿ, ಇದನ್ನ ನಾವು ತಮಿಳುನಾಡಿನಲ್ಲಿ ಒಂದು ವಿಗ್ರಹ ನೋಡಿ ಅದನ್ನ ಆಧಾರಿತವಾಗಿ ಇಟ್ಕೊಂಡು ಈ ತರ ಒಂದು ವಿಗ್ರಹನ ರೆಡಿ ಮಾಡಿಸಿದ್ವಿ. ಮತ್ತೆ ನೀವು ನೋಡಿರ್ತೀರ ಪೋಸ್ಟ್ಗಳಲ್ಲಿ ಒಂದು ಸುಂದರವಾಗಿರುವಂತಹ ಮೈಸೂರು ಶೈಲಿನಲ್ಲಿರುವಂತಹ ಒಂದು ದೀಪದ ಮಲ್ಲಿ, ಮತ್ತೆ ಸಣ್ಣ ಸೈಜಿನ ಒಂದು ಶಾಂತ ನರಸಿಂಹನ ಮೂರ್ತಿ. ಬಹುಶಃ ಶಾಂತ ನರಸಿಂಹ ಅಥವಾ ಕೇವಲ ನರಸಿಂಹನ ಮೂರ್ತಿ ನಿಮ್ಗೆ ಬೇರೆ ಕಡೆ ಸಿಗೋದಿಲ್ಲ ಅನ್ಕೊಳ್ತೀನಿ. ಯಾಕಂದ್ರೆ ನಮ್ದು ಮೊದಲನೇ ಪ್ರಯತ್ನ, ನಾವ್ ಇದನ್ನ ಮಾಡಕ್ ಮುಂಚೆ ಸುಮಾರು ಕಡೆ ಹುಡುಕಿದ್ವಿ, ನಮ್ಗೆ ಸಿಗ್ಲಿಲ್ಲ ರೆಫರೆನ್ಸಸ್. ಮತ್ತೊಂದು ನವನೀತ ಕೃಷ್ಣ, ಹಾಗೆ ಇನ್ನೊಂದು ನಿಂತಿರುವಂತಹ ಶ್ರೀಮೂಷ್ಣಂ ವರಹಸ್ವಾಮಿ ತರಹ ಕಾಣುವಂತಹ ನರಸಿಂಹ, ಶಂಖುಚಕ್ರ ಹಿಡಿದಿರುವಂತದ್ದು. ಮತ್ತು ಯಾಜ್ಞವಲ್ಕ ಮುನಿಗಳ ಒಂದು ಪ್ರತಿಮೆ, ಹಿಂದೆ ನಿಮ್ಗೆ ಬೃಹದಾರಣ್ಯ ಮತ್ತು ಸೂರ್ಯ ಕಾಣುವಂತದ್ದು. ಮತ್ತು ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ಒಂದು ಮ್ಯೂಸಿಯಂ ರೆಪ್ಲಿಕಾ ಮೂರ್ತಿ. ಕೊನೆಯದಾಗಿ ರಾಜಶ್ಯಾಮಲೆ ಅಥವಾ ಮಾತಂಗಿ ದೇವಿಯ ಒಂದು ಸುಂದರವಾಗಿರುವಂತಹ ಮೂರ್ತಿ. ಧನ್ಯವಾದಗಳು.